ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹಾಸ್ ಕುಕಿಂಗ್. ಇವತ್ತು ನಾನು ಸಿಂಪಲ್ಲಾಗಿ ನಾರ್ಮಲಾಗಿ ಚಪಾತಿ ಮಾಡೋ ಬದಲು ಆ ಚಪಾತಿಲಿ ಮಸಾಲ ಹಾಕಿಬಿಟ್ಟು ಪರೋಟ ಥರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಗರಂ ಮಸಾಲ, ಸಾಲ್ಟು, ಕೆಂಪು ಖಾರದ ಪೌಡರು ಆ್ಯಂಡ್ ಸ್ವಲ್ಪ ಫ್ಲೇವರ್ಫುಲ್ ಆಗಿರಲಿ ಮಕ್ಕಳಿಗೆ ಅಂತ ಸ್ವಲ್ಪ ಒರೆಗಾನೋ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಇದೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಒರೆಗಾನೋ ಹಾಕ್ಕೊಳ್ಳಿ. ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಪಾತಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ರೌಂಡಾಗಿ ದೊಡ್ಡದಾಗಿ ಚಪಾತಿ ಮಾಡ್ಕೋಬೇಕು. ಫಸ್ಟ್ಗೆ ಇದನ್ನು ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ನಂತರ ಇದರಲ್ಲಿ ಈ ಥರ ಸ್ವಲ್ಪ ಮಸಾಲಾನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಈ ಥರ ಸ್ಪ್ರೆಡ್ ಮಾಡಿದ್ಮೇಲೆ ಅದನ್ನು ಒಂದು 6 ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಲೇಯರ್ ಬೇಕಾಗುತ್ತೆ ಅಷ್ಟು ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಆ ನಂತರ ಇದನ್ನು ಮಿಡಲ್ ಪೀಸನ್ನು ಬಿಟ್ಬಿಟ್ಟು ಹೀಗೆ ಒಂದ್ರ ಮೇಲೆ ಒಂದು ಕವರ್ ಮಾಡ್ಕೊಳ್ಳಿ ಎಲ್ಲನೂ. ಇದು ದೊಡ್ಡದಾಗಿರೋ ಪೀಸನ್ನು ಎಂಡಲ್ಲಿ ತಗೊಳ್ಳಿ, ಅಂದರೆ ನೀಟಾಗಿ ಕವರ್ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇದು ರೆಡಿ ಆಯಿತು. ಇದನ್ನು ಸ್ವಲ್ಪ ಹಿಟ್ಟಲ್ಲಿ ಅದ್ಬಿಟ್ಟು ಇವಾಗ ನೀವು ಇದನ್ನು ಚಪಾತಿ ಥರ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೋಬೇಕು. ಹೀಗೆ ಕಾಣಿಸುತ್ತೆ ಇದನ್ನು. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಬೇಯಿಸ್ಕೊಳ್ಳೋಕ್ಕೆ, ಅಂದರೆ ಚೆನ್ನಾಗಾಗುತ್ತೆ. ಆಯಿಲ್ ತುಂಬ ಜಾಸ್ತಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದು ಇವಾಗ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಸವರಿ ಕೊಟ್ಬಿಟ್ರೆ ಆಯಿತು. ಮಕ್ಕಳಿಗೆ ಇಷ್ಟ ಆಗುತ್ತೆ ನಾರ್ಮಲಾಗಿ ಚಪಾತಿ ಮಾಡೋ ಬದಲು ಡೈಲಿ. ಇನ್ಸ್ಟಂಟಾಗಿ ರೆಡಿ ಆಗಿಬಿಡುತ್ತೆ. ಮನೇಲಿರೋ ಮಸಾಲೆಯಿಂದನೇ ನೀವು ಮಾಡ್ಬೋದು. ನೋಡಿ, ಇವಾಗ ಇದು ರೆಡಿಯಾಗಿದೆ. ಈ ಥರ ಲೇಯರ್ ಆಗಿ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ, ತುಂಬ ಲೇಯರ್ಸ್ ಇದೆ. ಇದರಿಂದ ಮೊಸರು ಜೊತೆಗೂ ತಿನ್ಬೋದು.